ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಟ ಯೂಟ್ಯೂಬ್ ಚಾನಲ್. ಚಳಿಗಾಲದಲ್ಲಿ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಅಥವಾ ಪಕೋಡ ಮಾಡ್ಕೊಂಡು ತಿಂದರೆ ಎಷ್ಟು ಟೇಸ್ಟಿಯಾಗಿರುತ್ತಲ್ವ. ಅದು ಎಸ್ಪೆಷಲಿ ಟೀ ಜೊತೆ ಬಜ್ಜಿ ಇದ್ದರೆ ಸಖತ್ ಕಾಂಬಿನೇಷನು. ಸೊ ಇವತ್ತು ನಿಮ್ಮ ವಿಡಿಯೋದಲ್ಲಿ ನಾನು ಬ್ಯಾಂಗ್ಳೂರ್ ಸೈಡ್ ಸಿಗುವಂತಹ ದಪ್ಪ ಮೆಣಸಿನ್ಕಾಯಿದು ಬಜ್ಜಿ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ಸೊ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾವ ಥರ ಮಸಾಲ ಬಜ್ಜಿ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ನಮಗೆ ಬಜ್ಜಿ ಮಾಡೋಕ್ಕೆ ಕಡಲೆ ಹಿಟ್ಟು ಬೇಕು. ನಾನಿಲ್ಲಿ 1.5 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಈ ಕಡಲೆ ಹಿಟ್ಟಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ. ಇದಾದ ನಂತರ ಇದಕ್ಕೆ ನಾವು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವಾನ. ಸೊ ಇಷ್ಟು ಐಟಮ್ಸ್ನ ಹಾಕಿಬಿಟ್ಟು ನಾವು ಹಿಟ್ಟು ಜೊತೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದಕ್ಕೆ ನಾವು 1 ಚಿಟಿಕೆ ಆಗೋಷ್ಟು ಸೋಡಾ ಪುಡಿನೂ ಆ್ಯಡ್ ಮಾಡ್ಕೋಬೇಕು. ಸೋಡಾ ಪುಡಿ ಹಾಕೋದ್ರಿಂದ ಬಜ್ಜಿ ತುಂಬ ಕ್ರಿಸ್ಪಿಯಾಗಿಯೇ ಬರುತ್ತೆ. ಸೊ ಇದೆಲ್ಲ ಸೇರಿಸ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಕಡಲೆ ಹಿಟ್ಟು ಯಾವುದೇ ರೀತಿಯಾದಂತಹ ಗಂಟು ಇರದೇ ನಾವು ಬಜ್ಜಿದು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸೊ ನೋಡ್ತಾ ಇದ್ದೀರಲ್ವ, ಒಂದೇ ಟೈಮಲ್ಲಿ ನೀರನ್ನ ಹಾಕಿಬಿಟ್ರೆ ಅದು ಗಂಟಾಗಿ ಹಂಗೆ ಉಳಿಯುತ್ತೆ. ಸೊ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಈ ಥರ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ತೆಳುವಾಗಿ ನಾನು ಬಜ್ಜಿಗೆ ಹಿಟ್ಟನ್ನ ರೆಡಿ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ಎಷ್ಟು ತೆಳುವಾಗಿರುತ್ತೆ ಹಿಟ್ಟು ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬಜ್ಜಿ ಬರುತ್ತೆ. ಸೊ ನೋಡಿದ್ರಲ್ವ. ಸೊ ಇವತ್ತು ನಾನು ಮಾಡ್ತಿರೋದು ಬ್ಯಾಂಗ್ಳೂರ್ ಸೈಡ್ ಸಿಗೋವಂಥ ದಪ್ಪ ಮೆಣಸಿನ್ಕಾಯಿದು ಬಜ್ಜಿ. ಸೊ ನಾನಿಲ್ಲಿ 4 ರಿಂದ 5 ಆಗೋಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ನಾನು 1ರಲ್ಲಿ 2 ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ಈ ಬಜ್ಜಿ ಬಂದುಬಿಟ್ಟು ತುಂಬ ಖಾರ ಏನೂ ಇರಲ್ಲ. ಸೊ ಅದರಿಂದ ನಾವು ಡೈರೆಕ್ಟಾಗಿ ಬಜ್ಜಿ ಜೊತೆನೂ ತಿಂದರೆ ಏನು ಅಷ್ಟೊಂದು ವ್ಯತ್ಯಾಸ ಆಗೋಲ್ಲ. ಬಿಕಾಸ್ ಉತ್ತರ ಕರ್ನಾಟಕದ ಸೈಡ್ ಸಿಗುವಂತಹ ಮೆಣಸಿನ್ಕಾಯಿದು ತುಂಬಾ ಖಾರ ಇರುತ್ತೆ. ಸೊ ಇವತ್ತು ನಾನು ಬ್ಯಾಂಗ್ಳೂರ್ ಸೈಡ್ ಸಿಗುವಂತಹ ಮಿರ್ಚಿ ಬಜ್ಜಿನ ಮಾಡ್ತಾಯಿದ್ದೀನಿ. ಈ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಿರ್ಚಿ ಬಜ್ಜಿನ ಮಾಡ್ತಾಯಿದ್ದೀನಿ. ಅದನ್ನ ನಾವು 1ರಲ್ಲಿ 2 ಪೀಸ್ ಹಾಕ್ಬಿಟ್ಟು ಅದರಲ್ಲಿ ಇರೋವಂತಹ ಬೀಜನ ಬೇಕಿದ್ರೆ ಸಪ್ರೇಟಾಗಿ ಮಾಡ್ಬೋದು, ಅದು ಒಂದನ್ನೇ ಡೈರೆಕ್ಟಾಗಿಯೂ ಯೂಸ್ ಮಾಡ್ಬೋದು. ಬಟ್ ತುಂಬ ದೊಡ್ಡದಾಗಿತ್ತು ಮೆಣಸಿನ್ಕಾಯಿ, ಅದ್ರ ಸಲುವಾಗಿ ನಾನು 1ರಲ್ಲಿ 2 ಪೀಸ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆನೂ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆನೂ ಚೆನ್ನಾಗಿ ಬಿಸಿ ಆಗಿದೆ. ಆ ಬಿಸಿಯಾಗಿರೋಂಥ ಎಣ್ಣೆಗೆ ಇವಾಗ ಬಿಸಿಯಾದಂಥ ಮಿರ್ಚಿ ಬಜ್ಜಿನ ಹಾಕೋಣ ಬನ್ನಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸೊ ಮೆಣಸಿನ್ಕಾಯಿನ ಹಿಟ್ಟಲ್ಲಿ ಅದ್ಬಿಟ್ಟು ಒಂದೊಂದಾಗಿ ಹಾಕ್ಕೊಂಡು ಹೋಗಿ. ಸೊ ನೋಡಿದ್ರಲ್ವ, ಈ ಥರ ಚಳಿಗಾಲದಲ್ಲಿ ಟೀ ಜೊತೆ ಬಿಸಿಯಾದಂಥ ಮಿರ್ಚಿ ಬಜ್ಜಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ವ, ಬಜ್ಜಿ ಮಾಡೋದು ತುಂಬಾ ಸುಲಭ. ಬಟ್ ಅದು ಯಾವ ರೀತಿಲಿ ನಾವು ಹಿಟ್ಟನ್ನ ಹಾಕ್ಕೊಳ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಕ್ರಿಸ್ಪಿಗೆ ಅಂತ ಹೇಳಿಬಿಟ್ಟು ನಾವು ಸೋಡಾ ಪುಡಿನ ಆ್ಯಡ್ ಮಾಡೋದು. ಸೋಡಾ ಪುಡಿ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಅದು ತುಂಬಾ ಆಯಿಲ್ ಹೀರ್ಕೊಂಡು ಬಿಡುತ್ತೆ. ಬಟ್ ನಾನು ಮಾಡಿರೋಂಥ ಬಜ್ಜಿ ಒಂದು ಸ್ವಲ್ಪನೂ ಆಯಿಲ್ ಹೀರ್ದೇ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವು ಈ ಥರ ಯಾವುದಾದ್ರೂ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದರೆ ಬಿಸಿ ಬಜ್ಜಿನ, ಹೆಂಗೂ ಇವಾಗ ಚಳಿಗಾಲ ಅಲ್ವಾ, ಸೊ ಬಿಸಿ ಬಜ್ಜಿನ ಮಾಡ್ಕೊಂಡ್ಬಿಟ್ಟು ಟೀ ಜೊತೆ ತಿನ್ಬೋದು. ಸೊ ಚೆನ್ನಾಗಿ ಫ್ರೈ ಆಗೋ ತನಕ ಎಣ್ಣೆಯಲ್ಲಿ ನಾವು ಬಜ್ಜಿನ ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡ್ತಾ ಇದ್ದೀರಲ್ವ, ಈ ಥರ ಕಲರ್ ಬಂದರೆ ಸಾಕು, ಬಜ್ಜಿ ಒಳಗಡೆ ಚೆನ್ನಾಗಿ ಬೆಂದಿದೆ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಬೋದು ನಾವು. ಸೊ ಅದನ್ನ ನಾವು ಒಂದು ಪ್ಲೇಟ್ಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಯೂಶ್ವಲಿ ಬಜ್ಜಿ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ದೊಡ್ಡವ್ರವರೆಗೂ ಬಜ್ಜಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಎಸ್ಪೆಷಲಿ ಕೋಲ್ಡ್ ಟೈಮಲ್ಲಂತೂ ಏನಾದರೂ ಬಿಸಿಯಾಗಿ ಇನ್ಸ್ಟೆಂಟಾಗಿ ತಿನ್ನಬೇಕಂತ ಅನಿಸ್ದಾಗ ಈ ಥರ ನೀವು ಬಜ್ಜಿ ಅಥವಾ ಪಕೋಡನ ಮಾಡ್ಕೊಂಡ್ಬಿಟ್ಟು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಸೊ ನೋಡಿದ್ರಲ್ವ ಯಾವ ಥರ ಬಜ್ಜಿ ಮಾಡೋದು ಅಂತ ಹೇಳಿಬಿಟ್ಟು.
ನಾನು ಇದಕ್ಕೆ ಒಂದು ಸ್ವಲ್ಪ ಹೋಟೆಲ್ ಸ್ಟೈಲು ಕೊಡಬೇಕಂತ ಹೇಳಿಬಿಟ್ಟು ಈ ಮಾಡಿರೋಂಥ ಬಿಸಿ ಬಿಸಿ ಬಜ್ಜಿಗೆ ಅದಕ್ಕೆ ನಾನು ಒಂದು ಸ್ವಲ್ಪ ಮಸಾಲ ರೂಪದಲ್ಲಿ ಈರುಳ್ಳಿ, ಕ್ಯಾರೆಟು, ಆಮೇಲೆ ಕೊತ್ತಂಬರಿ ಇದನ್ನೆಲ್ಲ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸ್ಟಫಾಗಿ ಮಾಡಿಕೊಂಡು ತಿನ್ನೋಕ್ಕೆ ಅಂತ ರೆಡಿ ಮಾಡಿದ್ದೆ. ಸೊ ಬನ್ನಿ ನೋಡೋಣ ನಾನು ಏನೇನು ಮಸಾಲ ಐಟಮ್ನ ಹಾಕ್ಕೊಂಡಿದ್ದೀನಿ ಬಜ್ಜಿ ಜೊತೆ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಬಜ್ಜಿ ರೆಡಿ ಆಗಿದೆ. ಇದಕ್ಕೆ ಸ್ಟಫ್ ಮಾಡ್ಕೋಬೇಕಂತ ಹೇಳಿಬಿಟ್ಟು ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜು. ಆಮೇಲೆ ಅದಕ್ಕೆ ತುರಿದಿರೋಂಥ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು, ಆಮೇಲೆ ನಿಮಗೆ ಬೇಕಿದ್ದರೆ ಜೀರಾ ಪೌಡರು ಅಥವಾ ಮಸಾಲ ಪುಡಿ ಏನಾದರೂ ಆ್ಯಡ್ ಮಾಡ್ಕೊಳ್ಬೋದು. ಅದ್ರ ಜೊತೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ರಸನ ಸೇರಿಸ್ಕೊಳ್ಳಿ. ಸೊ ಇಷ್ಟೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಿಕ್ಸ್ ಮಾಡ್ಕೊಂಡಿರೋಂತಹ ಮಸಾಲಾನ ರೆಡಿ ಮಾಡಿಟ್ಕೊಂಡಿರೋಂತಹ ಬಿಸಿ ಬಿಸಿ ಬಜ್ಜಿ ಜೊತೆ ಒಳಗಡೆ ಚೆನ್ನಾಗಿ ಸ್ಪ್ಲಿಟ್ ಮಾಡಿಬಿಟ್ಟು ಅದ್ರ ಮಧ್ಯ ಹೋಟೆಲ್ ಸ್ಟೈಲಲ್ಲಿ ಚೆನ್ನಾಗಿ ಮೇಲ್ಗಡೆ ಸ್ಟಫ್ ಮಾಡ್ಕೊಂಡ್ಬಿಟ್ಟು ತಿಂತಾಯಿದ್ರೆ ಆಹಾ ತುಂಬಾ ರುಚಿಯಾಗಿರುತ್ತೆ. ಸೊ ಬಜ್ಜಿ ಮಾಡೋದು ತುಂಬಾ ಸುಲಭ. ಸೊ ಈ ರೀತಿ ಸುಲಭವಾಗಿ ನೀವು ಯಾವತ್ತಾದರೂ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಬಂದಿದ್ರೆ ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಡ್ಬಿಟ್ಟು ತಿನ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನಾನು ಇದು ಈರುಳ್ಳಿದು ಮಸಾಲ ಸ್ಟಫ್ ಮಾಡಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು, ಅಷ್ಟೊಂದು ಟೇಸ್ಟಿಯಾಗಿತ್ತು ಬಜ್ಜಿ. ನನ್ನ ಹಸ್ಬೆಂಡ್ ಅಂತೂ ಔಟ್ ಆಫ್ 5 ರೇಟಿಂಗ್ಸ್ ಕೊಟ್ಟಿರೋದು. ಸೊ ಹೋಪ್ ನೀವು ಮನೆಯಲ್ಲಿ ಈ ಥರ ಬಜ್ಜಿ ಮಾಡ್ಕೊಂಡು ತಿಂತೀರಾ ಅಂತ ಭಾವಿಸ್ತೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.